ಸಂಪರ್ಕ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಬಿಗ್ ಬಾಸ್ ಖ್ಯಾತಿಯ ಚಂದ್ರಪ್ರಭಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ವೆಲ್ಕಮ್ ಟು ಸಂಪರ್ಕ ಟಿವಿ ಸರ್. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಸೂಪರ್ ಸರ್. ಬಿಗ್ ಬಾಸ್ ಇಂದ ಬಂದ್ಮೇಲೆ ಹೇಗಿದೆ ನಿಮ್ ಫೀಲ್? ಹೆಂಗೇನಿಲ್ಲ ಮಾಮೂಲಿ ಯಥಾ ಪ್ರಕಾರ ಕೆಲಸ ಎಲ್ಲ ಬಿಸಿ ಇದ್ದೀನಿ. ಸಿನಿಮಾ ಆಗ್ಬೋದು, ಕಾರ್ಯಕ್ರಮ ಆಗ್ಬೋದು, ಚೆನ್ನಾಗ್ ಆಗ್ತಾ ಇದೆ ಸರ್. ಬಿಗ್ ಬಾಸ್ ಅಂದ್ರೆ ಒಂದ್ ದೊಡ್ಡ ಕಾರ್ಯಕ್ರಮ. ಸೊ ಅದ್ರಲ್ಲಿ ನೀವು ಭಾಗವಹಿಸಿದಾಗ ಫಸ್ಟ್ ನಿಮ್ಗೆ ಆ ಕಡೆಯಿಂದ ಕರೆ ಬಂದಾಗ ಹೇಗ್ ಅನ್ಸ್ತು ನಿಮ್ಗೆ ಅಂತ? ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದು ಒಂದ್ 2-3 ವರ್ಷದಿಂದ ತುಂಬಾ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಕರೆ ಬಂದಾಗ್ಲೂ ತುಂಬಾ ಖುಷಿ ಆಯ್ತು. ಖುಷಿ ಬಂದಾಗ ಹೋಗಿ ಕರೆದ್ರು ಮೀಟಿಂಗ್ ಅಂತ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟಾಗ 1-2 ಗಂಟೆ ಮಾತಾಡಿದ್ರು. ಆಯ್ತು ಅಂತ ಹೇಳ್ದೆ. ನಿಮ್ಗೆ ಮತ್ತೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಫೋನ್ ಮಾಡಾದ್ಮೇಲೆ ನೀವು ಆಯ್ಕೆ ಆಗಿದ್ರಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಮತ್ತೆ ಯಾರಿಗೂ ಹೇಳ್ಬೇಡಿ ಅಂತ. ಯಾಕಂದ್ರೆ ಅದೊಂದು ನಿಯಮ ಇರುತ್ತೆ ಬಿಗ್ ಬಾಸ್, ಅದರಿಂದ ಯಾರಿಗೂ ಹೇಳಲಿಲ್ಲ. ಹೋದಾದ್ಮೇಲೆ ತುಂಬಾ ಗೊತ್ತಲ್ಲ, ಚೆನ್ನಾಗಿತ್ತು. ಶಾಪಿಂಗ್ ಎಲ್ಲ ಜೋರ್ ಮಾಡಿದ್ರ? ಏನು ಶಾಪಿಂಗ್ ಏನು ಮಾಡಿಲ್ಲ. ಯಾಕೆಂದ್ರೆ ಪ್ರತಿನಿತ್ಯ ಬೇರೆ ಬೇರೆ ವಸ್ತ್ರಗಳು ಹಾಕೋದಿರುತ್ತೆ. ಟಾಸ್ಕಿಗೆ ಅಂತ ಬೇರೆ ಬೇರೆ ವಿನ್ಯಾಸಗಳನ್ನ ಮಾಡ್ಕೊಡ್ತಾ ಇರ್ತಾರೆ. ಸೊ ಶಾಪಿಂಗ್ ಎಲ್ಲ ಜೋರ್ ಮಾಡಿದ್ರಿ? ಇಲ್ಲ, ಆತರ ಏನಿರ್ಲಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸತೀಶ್ ಕ್ಯಾಟ್ಕಟ್ ಆಗ್ಬೋದು, ಅವರು ಪ್ರತಿ ವಾರ ಕಳಿಸ್ತಾ ಇದ್ರು. ಮತ್ತೆ ನಮ್ಮ ವೈಫ್ ಆಗ್ಬೋದು, ಹೌದು, ಅಲ್ಲಿಗೆ ಹೋದಾದ್ಮೇಲೆ ಒಂದಷ್ಟು ಕಳಿಸ್ತಾ ಇದ್ರು. ಮಾತಾಡ್ತಾ ವೈಫ್ ಅಂತ ಹೇಳಿದ್ರಿ, ವೈಫ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸ್ನೇಹಿತರಾಗ್ಬೋದು, ಮನೆಯವ್ರಾಗ್ಬೋದು, ಎಲ್ಲರೂ ತುಂಬಾ ಖುಷಿ ಆಯ್ತು, ಆರಾಮಾಗಿ ಹೋಗಿ ಬನ್ನಿ. ಹಾಗೆ ಬಿಗ್ ಬಾಸ್ ಹೋಗಿದ ತಕ್ಷಣ ಸುದೀಪ್ ಸರ್ ನೋಡಿದಾಗ ಹೇಗ ಅನಿಸ್ತು? ಫೀಲ್ ಹೇಗ ಅನಿಸ್ತು? ತುಂಬಾ ಖುಷಿ ಆಯ್ತು. ಏನಕ್ಕೆ ಅಂದ್ರೆ ಸುದೀಪ್ ಸರ್ ಅಂದ ತಕ್ಷಣ ಅವ್ರು ತುಂಬಾ ಒಳ್ಳೆ ಹೆಸರು ಮಾಡಿರುವಂತ ಅದ್ಭುತ ನಟರು, ತುಂಬಾ ಎತ್ತರವಾಗಿ ಬೆಳೆದಿರುವಂತ. ಅವ್ರನ್ನ ನೋಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಅದಾದ್ಮೇಲೆ ಮಾತಾಡ್ಬೇಕು ಅಂತ ಅನಿಸ್ತದೆ. ಅದಾದ್ಮೇಲೆ ಈಗ ಅವ್ರ ಜೊತೆ ಒಂದಷ್ಟು ಜರ್ನಿ ಮಾಡಿದಾಗ ಒಂದೇ ವೇದಿಕೆನಲ್ಲಿ ನಿಂತ್ಕೊಂಡು, ಆಮೇಲೆ ಅವ್ರ ಬಾಯಿನಲ್ಲಿ ನಮ್ಮ ಹೆಸರು ಬರ್ತದೆ. ಒಂಥರ ಎಲ್ಲೋ ತುಂಬಾ ಮರೆಯಕ್ಕಾಗದಂತ ಒಂದು ರೋಮಾಂಚನದ ಕ್ಷಣಗಳು ಅಂತ ಹೇಳಿ. ಸರ್ ಅದೇ ಬಿಗ್ ಬಾಸ್ ವೇದಿಕೆಗೆ ನಾವು ಸೆಲೆಕ್ಟ್ ಆಗಿ ಹೋಗ್ಬಿಟ್ರಿ ಸುದೀಪ್ ಸರ್ ನೋಡ್ಬೇಕು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಆ ಮನೆ ವೈಭವ ನೋಡಿ ಏನ್ ಅನಿಸ್ತು ಅಂತ? ಏನಿಲ್ಲ, ಅದೊಂಥರ ಸ್ವರ್ಗ ನೋಡ್ದಂಗೆ ಅಂತ ಫೀಲ್ ಆಗ್ತದೆ. ಎಷ್ಟೋ ವರ್ಷ ನನ್ನೇ ಅಂತಲ್ಲ, ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ನಮಗೂ ಅದೇ ತರ ಇತ್ತು, ಹೇಗಿರುತ್ತೆ ರಿಯಲಿ ನೋಡಿದ ಆತರ ಒಂದೇನು ಕಾತರದಿಂದ ಕಾಯ್ಬೇಕಾದ್ರೆ ನೋಡಿದ ತಕ್ಷಣ ಒಂಥರ ಹೊಸ ಪ್ರಪಂಚ, ಹೊಸ ಸ್ವರ್ಗ ಅನ್ನೋ ಫೀಲ್ ಆಗಿದೆ. ಸರ್ ಹಾಗೆ ಹೋದಾಗ ಪ್ರತಿಸ್ಪರ್ಧಿಗಳೆಲ್ಲ ನೋಡಿದ್ರಿ, ಎಷ್ಟೋ ಜನ ನಿಮ್ಗೆ ಪರಿಚಯ ಇರ್ತಾರೆ, ಪರಿಚಯ ಇಲ್ಲದವ್ರು ಇರ್ತಾರೆ. ಸೊ ಹಂಗೆ ಹೇಳ್ಬೇಕಂದ್ರೆ ನೋಡಿದ ತಕ್ಷಣ ಶಾಕ್ ಆಗಿರ್ಬೋದು. ಗಿಲ್ಲಿಯವರ ನೋಡಿ ನಿಮ್ಗೆ ಶಾಕ್ ಆಗಿರ್ಬೋದು, ಯಾಕಂದ್ರೆ ಒಬ್ರಿಗೊಬ್ರಿಗೆ ಗೊತ್ತೇ ಇರಲ್ಲ ಅನ್ಸುತ್ತೆ. ಇಲ್ಲ, ನನಗೆ ಗೊತ್ತಾಗಿತ್ತು, ಕೆಲವೊಂದು ಸೆನ್ಸ್ ಆಗಿತ್ತು ಒಂದಷ್ಟು ಜನ ಇರ್ತಾರೆ ಅಂತ. ಅದ್ರಿಂದ ಏನು ನನ್ಗೇನು ಅಂತ ಅನ್ಸ್ನೇ ಇಲ್ಲ. ಯಾಕಂದ್ರೆ ಕೆಲವರೆಲ್ಲ ಆಮೇಲೆ ತುಂಬಾ ಜನ ಗೊತ್ತಿರೋದೆ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಕೆಲವರೆಲ್ಲ ಗೊತ್ತಿರೋರಿದ್ರು, ಕೆಲವ್ರು ಗೊತ್ತಿರಲಿಲ್ಲ. ಅಲ್ಗೋದಾಗ ಪರಿಚಯ ಮಾಡ್ತೀನಿ. ಅದೊಂಥರ ಈಗ ಇಲ್ಲೇ ಆದ್ರೂ ಹೊರಗಡೆ ಆದ್ರೂ ಮಸ್ತಾಗಿ ಪರಿಚಯ ಆಗಿ ಹೇಗಿರ್ತೀವಿ, ಅಲ್ಲೂ ಅದೇ ತರ ಫೀಲ್ ಆಯ್ತು. ಎಲ್ಲೋ ಒಂದ್ ಕಡೆ ನೀವು ವಾರ ನರ್ವಸ್ ಆಗ್ತಿದ್ರ ಅಂತ? ಇಲ್ಲ, ಆತರ ಏನು ಅಂತ ಅನ್ಸಿಲ್ಲ. ನರ್ವಸ್ ಏನೂ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಹೋಗಿರೋದೇ ನೀವು ಗೆಲ್ಲೋದಿಕ್ಕೆ ಅಂತ. ಎಲ್ಲೋ ಒಂದ್ ಕಡೆ ನಾನು ಸೋತ್ಬಿಟ್ಟೆ ಅಂತ ಏನಾದ್ರು ಹೊರಗಡೆ ಬಂದಿದ್ರ ಅಂತ? ನಾನ್ ಸೋತಿಲ್ಲ, ಯಾಕಂದ್ರೆ ಚೆನ್ನಾಗ್ ಆಡ್ತೀನಿ ಅಂತ ಉತ್ತಮ ಸಿಕ್ಕಿತ್ತು. ನನಗ್ ಬೇಡ ಅಂತ ಅನಿಸ್ತು, ನನಗೆ ಇಷ್ಟ ಆಗಿಲ್ಲ, ನಾನು ಆಚೆ ಬಂದೆ ಅಷ್ಟೇ. ಸೊ ಯಾಕೆ ಬೇಡ ಅನಿಸ್ತು ನಿಮ್ಗೆ ಅಂತ? ಅದನ್ನೇ, ಯಾಕಂದ್ರೆ ಈಗ ನಾನು ಅಲ್ಲೂ ಹೇಳಿಲ್ಲ ಅಂತ, ಬಟ್ ಏನೋ ಗೊತ್ತಿಲ್ಲ, ನನ್ಗೆ ಇಷ್ಟ ಆಗ್ಲಿಲ್ಲ, ಬೇಡ ಅಂತ ಅನ್ನಿಸ್ತು. ಸಾಕು ಇಲ್ಲಿಗೆ ಬಿಗ್ ಬಾಸ್ ಅಂತ ಅನ್ನಿಸ್ತು, ಆಚೆ ಬಂದೆ.